ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ. 2026ನೇ ಸಾಲಿನ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3ರ ಗಣಿತ ವಿಷಯದ 4 ಮತ್ತು 5 ಅಂಕಗಳಿಗೆ ವಿವರವಾದ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಚರ್ಚಿಸೋಣ. ಮೊದಲಿಗೆ 35ನೇ ಪ್ರಶ್ನೆ. ಒಂದು ಸಮತಟ್ಟಾದ ನೆಲದ ಮೇಲಿನ ಒಂದು ಗೂಟದಿಂದ ಅದೇ ನೆಲದ ಮೇಲಿನ ಒಂದು ಶಂಕುವಿನಾಕಾರದ ಡೇರೆಯ ತುದಿಗೆ 30 ಡಿಗ್ರಿ ಉನ್ನತ ಕೋನವು ಉಂಟಾಗುವಂತೆ. ನೋಡಿ, ಇದು ಡೇರೆ, ಇಲ್ಲಿ ಇದರ ತುದಿಗೆ 30 ಡಿಗ್ರಿ ಉನ್ನತ ಕೋನವು ಉಂಟಾಗುವಂತೆ ಒಂದು ಹಗ್ಗವನ್ನ ಬಿಗಿದಾಗಿದೆ. ನೋಡಿ, ಏಡಿ ಹಗ್ಗ. ಚಿತ್ರದಲ್ಲಿ ತೋರಿಸಿರುವಂತೆ ಡೇರೆಯ ಗೋಡೆಯು ಅದೇ ನೆಲದೊಂದಿಗೆ, ನೋಡಿ ಡೇರೆಯ ಗೋಡೆ, ಇದು ಡೇರೆ, ಇದರ ಗೋಡೆ AC 60 ಡಿಗ್ರಿ ಕೋನವನ್ನು ಓರೆಯಾಗಿ ನಿಂತಿದೆ. AC ಬರೋಬ್ಬರ 8 ಮೀಟರ್. ಸೊ ಇಲ್ಲಿ AC ಬರೋಬ್ಬರ 8 ಮೀಟರ್ ಕೊಟ್ಟಿದ್ದಾರೆ. ಸೊ ಡೇರೆಯ ಎತ್ತರ ಕಂಡುಹಿಡಿಬೇಕು, ನಾವು AB ಕಂಡುಹಿಡಿಬೇಕು. ಡೇರೆಯ ಪಾದದ ತ್ರಿಜ್ಯ ಅಂದ್ರೆ BC ಕಂಡುಹಿಡಿಬೇಕು. ಹಗ್ಗದ ಉದ್ದ ಕಂಡುಹಿಡಿಬೇಕು, AD ಕಂಡುಹಿಡಿಬೇಕು. ಹಾಗೆ ಡೇರೆಯ ಗೋಡೆಯಿಂದ ಗೂಟಕ್ಕಿರುವ ದೂರ, ನೋಡಿ ಡೇರೆಯ ಗೋಡೆಯಿಂದ ಅಂದ್ರೆ ಇದು ಗೋಡೆ, ಇಲ್ಲಿಂದ ಗೂಟಕ್ಕಿರುವ ದೂರವನ್ನ ಕಂಡುಹಿಡಿಬೇಕು. ಯಾವ ರೀತಿ ತಗೋಬೇಕು ನಾವೀಗ? ಮೊದಲಿಗೆ ನಮಗೆ ಈ ಒಂದು ಲಂಬಕೋನ ತ್ರಿಭುಜ ನೋಡ್ತಾ ಇದ್ದೀವಿ. ಇದರಲ್ಲಿ 8 ಮೀಟರ್ ವಿಕರ್ಣದ ಅಳತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ತ್ರಿಭುಜ ABCಯನ್ನ ಮೊದಲಾಗಿ ತಗೋಬೇಕು. ತ್ರಿಭುಜ ABCಯಲ್ಲಿ sin θ ತಗೋತಾ ಇದ್ದೀನಿ, ಯಾಕಂದ್ರೆ ನನಗೆ ಇದರ ಪಾದದ ತ್ರಿಜ್ಯ ಬೇಕು BC. ಅಥವಾ AB ಕಂಡುಹಿಡ್ಕೊಂಡ್ರೆ ಲಂಬಕೋನ ತ್ರಿಭುಜ ABCDಯ ಉಪಯೋಗ ಮಾಡ್ಕೋಬಹುದು. ಹಾಗಾಗಿ AB ಕಂಡುಹಿಡ್ಕೊಳ್ಳೋಣ. ಅಲ್ಲಿಗೆ ಅಭಿಮುಖ ಭಾಗಿಸು ವಿಕರ್ಣ ಅವಿ ಯಾವ್ದು ಬರ್ತದೆ? sin θ. ಸೊ sin 60, θ 60 ಇರೋದ್ರಿಂದ sin 60 ತಗೊಂಡೆ. ಇಲ್ಲಿ ಬೆಲೆಯನ್ನು ಹಾಕೊಂಡೆ. ಉತ್ತರ ಬರ್ತಾ ಇದೆ 4 ವರ್ಗಮೂಲ 3. ಇದು ಡೇರೆಯ ಎತ್ತರ ಆಯ್ತು. ಇಲ್ಲಿ ಸೇಮ್ ಪಾರ್ಶ್ವ ಭಾಗಿಸು ವಿಕರ್ಣ ತಗೋತಾ ಇದ್ದೀನಿ, ಯಾಕಂದ್ರೆ ನನಗೆ ಪಾದದ ತ್ರಿಜ್ಯ BC ಬೇಕು. ಹಾಗಾಗಿ ಪಾರ್ಶ್ವ ಭಾಗಿಸು ವಿಕರ್ಣ ಅಂದ್ರೆ BC ಭಾಗಿಸು 8. ಅಲ್ಲಿಗೆ BC ಬೆಲೆ ಬರ್ತಾ ಇದೆ 4 ಮೀಟರ್. ಗೊತ್ತಾಯ್ತಾ? ಇಲ್ಲಿ BC ಕಂಡುಹಿಡಿದಾಯ್ತು, AB ಕಂಡುಹಿಡಿದಾಯ್ತು. ಸೊ 2 ಪಾಯಿಂಟ್ ಮುಗಿತು. ಈಗ AD ಕಂಡುಹಿಡಿಬೇಕು. AD ಕಂಡುಹಿಡಿಯೋದಾದ್ರೆ ಯಾವ ತ್ರಿಭುಜ ತಗೋಬೇಕು? ನಾನು ABD ತ್ರಿಭುಜವನ್ನ ತೆಗೆದುಕೊಳ್ಬೇಕು. ಹಾಗಾಗಿ ತ್ರಿಭುಜ ABDಯಲ್ಲಿ ಸೊ ಇಲ್ಲಿ ನನಗೆ AB ಬೆಲೆ ಗೊತ್ತಿದೆ, ಹಾಗಾಗಿ θ ಬೆಲೆ ಗೊತ್ತಿದೆ. ಹಾಗಾಗಿ ಅಭಿಮುಖ ಭಾಗಿಸು ವಿಕರ್ಣ ತಗೊಂಡ್ರೆ AD ಬೆಲೆ ಸಿಗುತ್ತೆ. ಹಾಗಾಗಿ ಅಭಿಮುಖ ಭಾಗಿಸು ವಿಕರ್ಣ ಅನುಪಾತ ಯಾವುದು? sin θದಲ್ಲಿ ಬರ್ತದೆ. ಹಾಗಾಗಿ AD ಬೆಲೆ ಬರ್ತಾ ಇದೆ 8 ವರ್ಗಮೂಲ 3 ಮೀಟರ್. ಈಗ ಮತ್ತೆ 4ನೇದು DC ಎಲ್ಲ ಕಂಡುಹಿಡ್ಕೋಬೇಕು. DC ಅಂದ್ರೆ ಇದು ಡೇರೆಯಿಂದ ಗೋಡೆಯಿಂದ ಈ ಗೂಟಕ್ಕೆ ಇರುವ ದೂರ. ಹಾಗಾಗಿ DC ಬರೋಬ್ಬರ ಏನಾಗ್ತದೆ? DBಯಲ್ಲಿ BDಯಲ್ಲಿ BC ಎಲ್ಲ ಕಳಿಬೇಕು. ಹಾಗಾಗಿ BDಯನ್ನು ಕಂಡುಹಿಡಿಯಲಿಕ್ಕೆ ನನಗೇನಿದೆ? ಇದು ಅಭಿಮುಖ, ಇದು ಪಾರ್ಶ್ವ. ಹಾಗಾಗಿ ಅಪ ಅಂದ್ರೆ tan θ ಅಥವಾ tan θ ಬಳಸ್ಬೋದು. tan θ ಬಳಸ್ಕೊಂಡು ನಾವೇನ್ ಮಾಡಬೇಕು? BD ಅಳತೆಯನ್ನ ಕಂಡುಹಿಡ್ಕೋಬೇಕು. ಅಥವಾ ಒಂದು ಕೆಲಸ ಮಾಡ್ಬೋದು, ಇದು AD ಕಂಡುಹಿಡಿಯಲಿಕ್ಕೆ ಹೇಳಿದಲ್ವ, AD ಬೆಲೆ ಸಿಕ್ಕಿದೆ. ಹಾಗಾಗಿ ಇದು ಅಭಿಮುಖ, ಇದು ಪಾರ್ಶ್ವ, ಪಾರ್ಶ್ವ ಭಾಗಿಸು ವಿಕರ್ಣ cos θ ಹಾಕ್ಬಿಟ್ಟು ಸಹ ಮಾಡ್ಬೋದು. ಇದೇ ಜಾಗದಲ್ಲಿ tan θ ಹಾಕೊಂಡು ನೀವು ಸಹ ಮಾಡ್ಬೋದು. ಅಲ್ಲಿಗೆ ನನಗೆ DC ಬೆಲೆ ಸಿಕ್ಕಿದೆ, BD ಮೈನಸ್ BC. ಹಾಗೆ BD ಬೆಲೆ 12 ಹಾಕೊಂಡೆ, BC ಬೆಲೆ 4 ಹಾಕೊಂಡೆ, 8 ಮೀಟರ್ ಬರ್ತಾ ಇದೆ. 36ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90. ಶ್ರೇಣಿಯ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ಮೊದಲ 6 ಪದಗಳ ಮೊತ್ತ ಅಂತ ಹೇಳಿದ್ದಾರೆ. ಮೊದಲ 6 ಪದಗಳ ಮೊತ್ತ ಬರ್ಕೊಂಡೆ. ಹಾಗೆ ಶ್ರೇಣಿಯ 4ನೇ ಪದ ಹೊಂದಿದ್ದಾರೆ A4, ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚು. ನೋಡಿ, S2ಗಿಂತ 3 ಹೆಚ್ಚಾಗಿದೆ. ಸೊ ಈ ಸಮಾಂತರ ಶ್ರೇಣಿಯ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, S2 ಇದ್ದಲ್ಲಿ ನಾನು A1 + A2 ಹಾಕೊಂಡೆ. ಸಾಮಾನ್ಯ ರೂಪ ಅಂದ್ರೇನು? ಈಗ ಕಂಡುಹಿಡಿಬೇಕಾದ್ದು ಮೊದಲ 3 ಪದಗಳು A + D, A + 2D. ಮೊದಲನೇ ಪದ A. ಹಾಗಾಗಿ ನಾನೀಗಿಲ್ಲಿ ಸಾಮಾನ್ಯ ರೂಪದಲ್ಲಿ ಓದ್ಕೊತಾ ಇದ್ದೀನಿ. ಮೊದಲನೇ ಪದ A, 2 ಅಂದ್ರೆ A + D, A + 3D. ಸೊ ಸುಲಭ ರೂಪಕ್ಕೆ ತಂದಾಗ ನನಗೆ D ಬೆಲೆ ಬರ್ತಿದೆ A + 3 ಭಾಗಿಸು 2, ಅಥವಾ A ಬರೋಬ್ಬರ 2D - 3. ಸೊ ಈ ಬೆಲೆಯನ್ನ ಮತ್ತೆ S6 ಬರೋಬ್ಬರ 90 ಅಂತ ಕೊಟ್ಟಿದ್ದಾರಲ್ವ, ಅದರಲ್ಲಿ ಹಾಕಿದೆ. ಅಲ್ಲಿ D ಬೆಲೆ ಸಿಗ್ತಾ ಇದೆ 4. ಸೊ ಇಲ್ಲಿ ನಾನು ನೋಡಿ A ಬೆಲೆಯನ್ನ D ಬೆಲೆಯನ್ನ ಹಾಕುವುದರಲ್ಲಿ ನಾನು A ಬೆಲೆಯನ್ನು ಹಾಕೊಂಡೆ 2D - 3 ಅಂತ. ಸೊ ಅಲ್ಲಿಗೆ ನನಗೆ D ಬೆಲೆ ಸಿಕ್ತು. ಸೊ ಬಂದಂಥ D ಬೆಲೆಯನ್ನು ಇದರಲ್ಲಿ ಹಾಕಿದೆ. ಸೊ ನನಗೆ A ಬೆಲೆ ಸಿಕ್ತು. ಗೊತ್ತಾಯ್ತಾ? A ಬೆಲೆ D ಬೆಲೆ ಸಿಕ್ತು. ಸಾಮಾನ್ಯ ರೂಪದಲ್ಲಿ ಬರೆದಾಗ ನನಗೆ ಶ್ರೇಣಿ ಸಿಗ್ತಾ ಇದೆ 5, 9, 13. ಇದಕ್ಕೆ ಅಥವಾ ಪ್ರಶ್ನೆ ಅಂತ ಕೇಳಿದರೆ, ಒಂದು ಸಮಾಂತರ ಶ್ರೇಣಿಯ 7ನೇ ಪದವು
ಅದರ ಎರಡನೇ ಪದದ 4ರಷ್ಟಿದೆ. ನೋಡಿ, 7ನೇ ಪದವು 2ನೇ ಪದದ 4ರಷ್ಟಿದೆ ಮತ್ತು 12ನೇ ಪದವು 4ನೇ ಪದದ 3ರಷ್ಟಿದೆ. ನೋಡಿ, 12ನೇ ಪದವು 4ನೇ ಪದದ 3ರಷ್ಟಿದೆ ಕ್ಕಿಂತ 2 ಹೆಚ್ಚಿದೆ, 3ರಷ್ಟಕ್ಕಿಂತ 2 ಹೆಚ್ಚಿದೆ. ನೋಡಿ, a ಗುಣಿಸು a4 ಪ್ಲಸ್ 2. ಹಾಗಾಗಿ 30 ಪದಗಳಿದ್ದರೆ ನೋಡಿ, ಎಂದು ಬರೋಬರು 30 ಇದ್ದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಹಾಗಾಗಿ ಅವರು ಕೊಟ್ಟ ಆಧಾರದ ಮೇಲೆ ಅದನ್ನ ಸುಲಭ ರೂಪ, ಸಾಮಾನ್ಯ ರೂಪದಲ್ಲಿ ಬರ್ಕೊಂಡು ಸುಲಭ ರೂಪಕ್ಕೆ ತಂದಾಗ ಎ ಬೆಲೆ ಬರ್ತಾ ಇದೆ 2/3 ಡಿ. ಹಾಗೆ ಎ ಬೆಲೆ 2/3 ಡಿ ಅನ್ನು ಇಲ್ಲಿ ಹಾಕಿದಾಗ ನನಗೆ ಡಿ ಬೆಲೆ ಬರ್ತಾ ಇದೆ 3, ಎ ಬೆಲೆ 2. ಸೊ ಎ ಮತ್ತೆ ಡಿ ಬೆಲೆ ಸಿಕ್ಕಿದಾಗ ಎ 30 ಕಂಡಿಡ್ಕೊಂಡೆ. ಆಧಾರದ ಮೇಲೆ ಡಿ ಬೆಲೆಯನ್ನ ಕಳೀತಾ ಬಂದ್ರೆ ನಮ್ಗೆ ಏನ್ ಸಿಗತ್ತೆ? ಶ್ರೇಣಿ ಸಿಗತ್ತೆ. ಹಾಗಾಗಿ ಶ್ರೇಣಿ ಯಾವುದು? 83, 86, 89. ಮೂವತ್ತೇಳನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯನ್ನು ನಕ್ಷಾ ವಿಧಾನದಿಂದ ಬಿಡಿಸಿ. ನೋಡಿ, ಇಲ್ಲಿ x 0 ತಗೊಂಡ್ರೆ y 6 ಬರ್ತಾ ಇದೆ, y 0 ತಗೊಂಡ್ರೆ x 3 ಬರ್ತಾ ಇದೆ. ಇಲ್ಲಿ a b ಬಿಂದುಗಳು ಸಿಕ್ತು. ಹಾಗೆ ಇಲ್ಲಿ x 0 ತಗೊಂಡ್ರೆ y 5 ಬರ್ತಾ ಇದೆ, y 0 ತಗೊಂಡ್ರೆ x 5. ಇಲ್ಲಿ a b ಬಿಂದುಗಳು ಸಿಗ್ತಾ ಇದೆ, p q ಬಿಂದುಗಳು ಸಿಕ್ತು. ಸೊ ಇವೆಲ್ಲ ಗುಣಿಸಿದಾಗ ನನಗೆ ಆ 2 ಬಿಂದುಗಳು ರೇಖೆಗಳು ಎಲ್ಲಿ ಛೇದಿಸ್ತಾ ಇದೆ? 1 ಮತ್ತು 4ರಲ್ಲಿ ಛೇದಿಸ್ತಾ ಇದೆ. ಸೊ ಇದನ್ನ ಕಂಡಿಡ್ದಾದ್ಮೇಲೆ ಒಂದು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. x ನ ಬೆಲೆ 1 ಹಾಕೊಳ್ಳಿ, y ಬೆಲೆ 4 ಹಾಕೊಳ್ಳಿ. 1 2 2 4 6 ಬರ್ತಾ ಇದೆ. ನೋಡಿ, ಇಲ್ಲಿ 1 4 5 ಬರ್ತಿದೆ. ಸೊ ನಮ್ಮ ಸರಿಯಾದ ಉತ್ತರ ಆಗಿದೆ. ಸೊ 38ನೇ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸಿಲಿಂಡರಿನ ಒಂದು ಬದಿಯಲ್ಲಿ ಶಂಕುವಿನ ಆಕೃತಿಯನ್ನು ಹಾಗೆ ಮತ್ತೊಂದು ಬದಿಯಲ್ಲಿ ಅರ್ಧಗೋಳವನ್ನು ಜೋಡಿಸಿದೆ. ಒಂದು ಘನಾಕೃತಿಯನ್ನು ನಿರ್ಮಿಸಲಾಗಿದೆ. ಸೊ ಇದರ ತ್ರಿಜ್ಯಗಳು 7 ಸೆಂಟಿಮೀಟರ್ ಇದೆ. ಹಾಗೆ ಘನಾಕೃತಿ ಒಟ್ಟು ಎತ್ತರ ಕೊಟ್ಟಿದ್ದಾರೆ 61 ಅಂತ. ಅದರಲ್ಲಿ ಸಿಲಿಂಡರ್ದು 30 ಅಂತ ಅಲ್ಲೇ ಕೊಟ್ಟಿದ್ದಾರೆ. ಸೊ ಇದ್ರದ್ದು 7 ಆಯ್ತು. ನೋಡಿ, ಇಲ್ಲಿ 37ನ್ನ 61 ಕಳೆದ್ರೆ ಈ ಶಂಕುವಿನ ಎತ್ತರ ಸಿಗತ್ತೆ. ಗೊತ್ತಾಯ್ತು? ಈ ಕೆಲಸ ಮಾಡ್ಕೋಬೇಕು ನೀವು. ಹೀಗೆ 3 ಕಂಪಾರ್ಟ್ಮೆಂಟ್ ಆಗಿ ಮಾಡ್ಕೋಬೇಕು ನೀವು, 3 ಬೇರೆ ಬೇರೆ ರೀತಿಯಾಗಿ. ಶಂಕುವಿಂದ ಏನಿದ್ರು ಬೆಲೆಗಳನ್ನ ಇಲ್ಲಿ ಬರ್ಕೋಬೇಕು, ಸಿಲಿಂಡರ್ನ ಮಧ್ಯದಲ್ಲಿ ಬರ್ಕೊಂಡು ಅರ್ಧಗೋಳದ ಈ ಕಡೆ ಬರ್ಕೊಂಡ್ರೆ ಅವುಗಳ ಬೆಲೆಗಳಲ್ಲೇ ಸಿಗ್ತವೆ. ಸೊ ಬೆಲೆಗಳನ್ನ ಹಾಕ್ಲಿಕ್ಕೆ ಆಗ್ತದೆ. ಹಾಗಾಗಿ 100 ಸೆಂಟಿಮೀಟರ್ ಸ್ಕ್ವೇರ್ಗೆ 10 ರೂಪಾಯಿನಂತೆ ಬಣ್ಣ ಹಚ್ಚಬೇಕಾಗಿದೆ. ಬಣ್ಣ ಹಚ್ಚೋ ಭಾಗ ಯಾವುದು? ವಕ್ರ ಮೇಲ್ಮೈ ವಿಸ್ತೀರ್ಣ. ಸೊ ಹಾಗಾಗಿ ನಾವು 3ರದ್ದು ವಕ್ರ ಮೇಲ್ಮೈ ವಿಸ್ತೀರ್ಣಗಳ ಸೂತ್ರಗಳನ್ನು ಹಾಕಿ ಕೂಡಿಸ್ಕೊಂಡ್ರೆ ನಮ್ಗೇನು ಸಿಗ್ತಾ ಇದೆ? ಉತ್ತರ ಸಿಗ್ತದೆ. ಆ ಉತ್ತರಕ್ಕೆ 100 ಸೆಂಟಿಮೀಟರ್ಗೆ 10 ರೂಪಾಯಿ. ಹಾಗಾಗಿ ಇಷ್ಟಕ್ಕೆ ಎಷ್ಟು ಅಂತ ಕಂಡುಹಿಡ್ಕೊಂಡ್ರೆ 217 ರೂಪಾಯಿ 8 ಪೈಸೆ ಬಂತು. ಹಾಗೂ ಆ ಘನಾಕೃತಿಯ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದ್ರೆ ಇದು ಫುಲ್ ಘನಫಲ ಅಂದ್ರೆ ಏನಾಯ್ತು? ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರಿನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲ. ಸೊ ಇಲ್ಲಿ ಬೆಲೆಗಳನ್ನ ಹಾಕೊಂಡ್ರೆ ಇಲ್ಲಿ ನಮ್ಗೆ ಸಿಗ್ತಾ ಇದೆ 6569.64 ಸೆಂಟಿಮೀಟರ್ ಕ್ಯೂಬ್. ನೋಡಿ, ಇಲ್ಲಿ ಇದೊಂದು ನೆನ್ಪಿಟ್ಕೋಬೇಕು. ಇಲ್ಲಿ ಶಂಕು ಇರೋದ್ರಿಂದ ಶಂಕುವಿನ ಹೆಚ್ಚು ಮಾತ್ರ ಬಳಸ್ಬೇಕಿಲ್ಲಿ. ಸಿಲಿಂಡರ್ ಇದ್ರೆ ಸಿಲಿಂಡರಿನ ಹೈಟ್ ಮಾತ್ರ ತಗೋಬೇಕಿಲ್ಲಿ. ಶಂಕುವಿನ ಎತ್ತರ ತಗೊಂಡು ಸಿಲಿಂಡರ್ಗೆ ಹಾಕೋದು, ಸಿಲಿಂಡರ್ ಎತ್ತರ ತಗೊಂಡು ಶಂಕುಗೆ ಹಾಕಿದ್ರೆ ಇದು ತಪ್ಪಾಗ್ಬಿಡತ್ತೆ. ಅಥವಾ ಪ್ರಶ್ನೆ ಒಂದು ಕೊಟ್ಟಿದ್ದಾರೆ, ಒಂದು ಪಾತ್ರೆಯು ತಲೆ ಕೆಳಗಾದ ಶಂಕುವಿನ ಆಕಾರದಲ್ಲಿದೆ. ನೋಡಿ, ಅದರ ಎತ್ತರ 8 ಸೆಂಟಿಮೀಟರ್. ನೋಡಿ, ಅದರ ಎತ್ತರ ಕೊಟ್ಟಿದ್ದಾರೆ, ಹೆಚ್ಚು ಕೊಟ್ಟಿದ್ದಾರೆ, ತ್ರಿಜ್ಯ 5 ಸೆಂಟಿಮೀಟರ್. ಹಾಗಾದ್ರೆ ಪಾತ್ರೆ ಅಂಚಿನವರೆಗೂ ನೀರು ತುಂಬಿದ್ದು. ನೋಡಿ, ಪಾತ್ರೆ ಎಲ್ಲಿಂದ ಇಲ್ಲಿವರೆಗೂ ನೀರು ತುಂಬಿದ್ದು. ಈಗ ಏನ್ ಮಾಡ್ತಾರೆ? 100 ಸೀಸದ ಗುಂಡುಗಳನ್ನು ಹಾಕಿದಾಗ, ಅಲ್ಲಿ 100 ಸೀಸದ ಗುಂಡನ್ನು ಇದ್ರೊಳಗೆ ಹಾಕ್ತಾರೆ. ಅವಾಗ ಏನಾಗ್ತದೆ? ಪಾತ್ರೆಯಲ್ಲಿ ತುಂಬಿರುವ ನೀರು 1/4 ನೀರು ಹೊರಗೆ ಬೀಳ್ತದೆ. ಅವಾಗ ನಾವೇನ್ ಬರ್ಕೋಬೇಕು? ಇಲ್ಲಿ 1/4 ಶಂಕುವಿನ ಘನಫಲ ಬರಬ್ಬರ್ 100 ಸೀಸದ ಗುಂಡುಗಳ ಘನಫಲ ಅಂತ ಬರ್ಕೋಬೇಕಿಲ್ಲಿ. ಇಲ್ಲಿ ಅವುಗಳ ಸೂತ್ರಗಳನ್ನ ಹಾಕೊಂಡು ಸುಲಭ ರೂಪಕ್ಕೆ ತಂದ್ರೆ ಬೆಲೆಗಳನ್ನ ಹಾಕೋಬೇಕಿಲ್ಲಿ. R ಬೆಲೆ, H ಬೆಲೆ, ಯಾವ್ದು ಇದ್ರದ್ದು? ಶಂಕುದಿದು. ಹಾಕಿದಾಗ ನನಗೆ ಸೀಸದ ಗುಂಡಿನ ತ್ರಿಜ್ಯ ಸಿಕ್ತು. ಅಲ್ಲಿಗೆ 1ನೇ ಪ್ರಶ್ನೆ ಮುಗಿತು. ನೋಡಿ, ಅವ್ರು ಏನ್ ಹೇಳ್ತಿದ್ದಾರೆ? ಸೀಸದ ಗುಂಡಿನ ತ್ರಿಜ್ಯ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗೆ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಸೀಸದ ಗುಂಡಿನ ಘನಫಲ ಅಂದ್ರೇನು? ಗೋಳದ ಘನಫಲ 4/3 ಪೈ r ಕ್ಯೂಬ್. ಇಲ್ಲಿ r ನ ಬೆಲೆಯನ್ನು ಹಾಕಿದಾಗ ನನಗೆ ಬರ್ತಾ ಇದೆ ಒಂದು ಸೀಸದ ಗುಂಡಿನ ಘನಫಲ 0.52 ಸೆಂಟಿಮೀಟರ್ ಕ್ಯೂಬ್.